ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ರೆಡಿ ನೋಡ್ತಿರೋರಿಗೆ ಥ್ಯಾಂಕ್ ಯು. ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮ್ಯಾನಿಫೆಸ್ಟೇಷನ್ ಕೋಚ್ ಆ್ಯಂಡ್ ಡೈಲಿ ವ್ಲಾಗ್ಸ್ನ ಮಾಡ್ತೀನಿ, ಯೂಟ್ಯೂಬರ್, ಕಾಂಟೆಂಟ್ ಕ್ರಿಯೇಟರ್. ಸೊ ಇದು ನನ್ನ ಸ್ಮಾಲ್ ಇಂಟ್ರಡಕ್ಷನ್. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಸೊ ಇವತ್ತು ಆ್ಯಸ್ ಯೂಶುವಲ್ ಡೈಲಿ ವ್ಲಾಗೇ ಆಗಿರುತ್ತೆ. ಬಟ್ ಇವಾಗ ಟೈಮ್ ಬಂದು 12:30 ಆಗ್ತದೆ. ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಫಸ್ಟು ಎಮೋಲಿನ್ ಕ್ರೀಮ್ನ ಅಪ್ಲೈ ಮಾಡ್ಕೊತೀನಿ. ಸೊ ನಂದು ಡ್ರೈ ಸ್ಕಿನ್, ಬೇಕಿದ್ರೆ ಇದನ್ನ ಬಳಸ್ಬೋದು ಡ್ರೈ ಸ್ಕಿನ್ಗೆ. ಬಟ್ ಐ ಫೀಲ್ ಸಮ್ಮರಲ್ಲಿ ಸ್ವಲ್ಪ ಬೇರೆ ಕ್ರೀಮ್ಗೆ ನೀವು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಅಥವಾ ನೋಡಿ ಕೆಲವೇಕಂದ್ರೆ ಸಮ್ಮರಲ್ಲಿ ಸ್ವಲ್ಪ ಬೇಗ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಹಾಗಾಗಿ ಲೈಕ್ ಥಿಂಕಿಂಗ್ ಚೇಂಜ್ ಮಾಡೋಕ್ಕೆ. ಬಟ್ ನನ್ನ ಹತ್ರ ಆಲ್ರೆಡಿ ಇದಿನ್ನೂ ಜಾಸ್ತಿನೇ ಇದೆ ಕ್ರೀಮು, ಅದಕ್ಕೋಸ್ಕರ ಇನ್ನೂ ಚೇಂಜ್ ಮಾಡಿಲ್ಲ. ಸೊ ಬಟ್ ಸಮ್ಮರಲ್ಲಿ ಇದು ಬೇಡ ಅಂತ ಅನಿಸುತ್ತೆ, ಬೇರೆದು ಯಾವುದೋ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಫಾಕ್ಸ್ಟೈಲ್ದು. ಇದಂತೂ ಸೂಪರ್ ಸನ್ಸ್ಕ್ರೀನ್ ಬಿಡಿ, ಹೈಲಿ ರೆಕಮೆಂಡ್. ಸನ್ಸ್ಕ್ರೀನ ಹಾಕಿ ಉಜ್ಜಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೆಂಗೆ ಬಳಸಬೇಕು ಅಂತ. ಜಸ್ಟ್ ಹಿಂಗೆ, ಇದು ನಿಮಗೆ ಟೈಮ್ ಇತ್ತು ಅಂದರೆ ಈ ಥರ ಮಾಡಿ, ಇಲ್ಲ ಅಂದರೆ ಇಟ್ಸ್ ಓಕೆ. ಸನ್ಸ್ಕ್ರೀನ್ ಎಲ್ಲ ಫೇಸ್ಗೆ ಅಬ್ಸಾರ್ಬ್ ಆಗಿರುತ್ತೆ. ನಾನು ಇವಾದಾದ್ಮೇಲೆ ಅಪ್ಲೈ ಮಾಡ್ಕೊಂಡು. ಸೊ ನೋಡಿ ಈ ಥರ ಅಬ್ಸಾರ್ಬ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಸ್ವಲ್ಪ ಕೈಯಲ್ಲೇ ಸ್ಪ್ರೆಡ್ ಮಾಡಿ ಫೇಸ್ಗೆ. ತ್ರೀ ಇಯರ್ಸ್ ಸಾರಿ, ಇದನ್ನ ನಾನು ತೊಗೊಂಡಿದ್ದು ಅಲ್ಲಿ ಬೊಮ್ಮನಹಳ್ಳಿಲಿ ಏನೋ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಈ ಟಾಪು. 300 ಸಮಥಿಂಗ್ ಏನೋ ಪೇ ಮಾಡಿದ್ದು ಅನ್ಸುತ್ತೆ ಅವಾಗ ನಾನು. ಸೊ ಈ ಇಯರಿಂಗ್ಸ್ನ ಹಾಕೊತಿದ್ದೀನಿ. ನಂದು ಐಬ್ರೋ ಪ್ಯಾಲೆಟ್ ಹೊಡೆದೋಗಿದೆ ಸ್ವಲ್ಪ, ಅದು ಹೊಸ ತಗೋಬೇಕು. ಇವಾಗ ಮಾಲ್ಗೆ ಹೋಗ್ತಿದ್ದೀನಿ, ಆದರೆ ಅಲ್ಲೇ ತಗೊಳ್ಳೋಣ ಅಂತ. ಲೆಟ್ಸ್ ಸಿ. ಇದನ್ನು ಮೈಸೂರಲ್ಲಿ ನಾನು ಐಬ್ರೋ ಪ್ಯಾಲೆಟ್ ಬಿಟ್ಟೋಗಿದ್ದೆ, ಅವಾಗ ತೊಗೊಂಡೋಗಿದ್ದೆ. ಸೊ ಇವಾಗವರೆಗೂ ಹೆಲ್ಪ್ ಆಗ್ತಿದೆ. ಬಟ್ ಇದು ಬ್ರೌನ್ ಕಲರ್ ಇದೆ, ನನಗೆ ಬ್ಲ್ಯಾಕ್ ಕಲರ್ ತೊಗೋಬೇಕಾಗಿತ್ತು. ನೋಡಿ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಅನ್ಸುತ್ತೆ. ಇದು ಫೇಸಸ್ ಸ್ಕ್ಯಾನ್. ಅದು ಸ್ವಲ್ಪ ಬ್ಲಷ್ ಹಾಕೊಂಡ್ಬಿಡ್ತೀನಿ ಇದರಲ್ಲಿ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್, ದಿಸ್ ಇಸ್ ಮೈ ಬ್ಯಾಗ್. ಸೊ ಇವಾಗ ಹೊರಡುವ, ಆಚೆಗೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಹೋಗಿ ಮುಗಿಸ್ಕೊಂಡು ಬರೋಣ. ಹ್ಯಾವ್ ಅ ಬ್ಯೂಟಿಫುಲ್ ಡೇ. ಈ ವಿಡಿಯೋ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಗೈಸ್, ಲಾಸ್ಟ್ ಟೈಮ್ ಬಂದಿದ್ನಲ್ಲ ಇಲ್ಲಿಗೆ. ಸೊ ದಿವ್ಯಾನು ಇಲ್ಲಿಗೆ ಬರ್ತಿದ್ದಾಳೆ, ಆನ್ ದಿ ವೇ ಇದ್ದಾಳೆ. ಅದಕ್ಕೆ ಮುಂಚೆನೇ ಬಂದೆ. ನಾನು ಅಂದ್ಕೊಂಡು ಅವಳು 1ಗೆಲ್ಲ ಬಂದ್ಬಿಡ್ತಾಳೆ ಅಂತ, ನೋಡಿದ್ರೆ ಇನ್ನೂ ಬಂದಿಲ್ಲ ಅವಳು. ಐ ಆಮ್ ಜಸ್ಟ್ ವೇಟಿಂಗ್. ಇದು ಚೆನ್ನಾಗಿದೆ ಗೈಸ್, ಒಳಗಡೆ ಹೋಗಿ ನೋಡೋಣ ಬನ್ನಿ. ಮಂಡೇ ಅಲ್ವಾ, ಜಾಸ್ತಿ ಯಾರು ಜನ ಇರಲ್ಲ. ಲೆಟ್ಸ್ ಗೋ.
ಸೊ ಫಸ್ಟ್ ನಾವು ಲೂಲು ಡೈಲಿಗೆ ಬಂದಿದ್ವಿ ಗೈಸ್. ಇಲ್ಲಿ ಊಟ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ಲೆಟ್ಸ್ ಸಿ. ವಿಡಿಯೋ ಮಾಡ್ಬೋದಲ್ಲ ಒಳಗಡೆ. ನಾವಿವಾಗ ಇಷ್ಟೊಂದು ಊಟ ತೊಗೊಂಬಂದಿದ್ದೀವಿ. ಅಲ್ಲಿ ಶೋ ಯು 1 by 1 ತಿನ್ಬೇಕಾದ್ರೆ. ಇದರಲ್ಲಿ ಬಂದು ಚಾಕ್ಲೇಟ್ ಕಪ್ ಕೇಕ್ಸ್ ಏನೋ ತೊಗೊಂಬಂದ್ವಿ. ಆ್ಯಂಡ್ ವಾಟರ್ ಬಾಟಲ್ ಏನೋ ಜ್ಯೂಸ್ ತೊಗೊಂಡ್ಲು ದಿವ್ಯಾ. ಇದು ಮಯೋನೈಸ್ ತೊಗೊಂಬಂದ್ವಿ. ಆ್ಯಂಡ್ ಇದು KFC ಚಿಕನ್ ಆ್ಯಂಡ್ ಇದೊಂದು ಮಂಡಿ ರೈಸ್ ತೊಗೊಂಬಂದಿದ್ದೀವಿ. ಇಷ್ಟಕ್ಕೆ ವಿ ಪೇಡ್ ಆನ್ 566 ಏನೋ ಕೊಟ್ಟಿದ್ದೀವಿ. ಇದು ಮಂಡಿ ರೈಸು ಆ್ಯಂಡ್ ಚಿಕನ್ ರೈಸ್ ಮಯೋನೈಸ್ ಕೇಕ್ ಅದಕ್ಕೆ ನಾಟ್ ಬ್ಯಾಡ್ ಗೈಸ್. ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಗೈಸ್ ಯುಗಾದಿಗೆ ಅಂತ ಹೇಳ್ಬಿಟ್ಟು. So nice. ಗೈಸ್ R&Bಯಲ್ಲೂ ಕೂಡ ಸಖತ್ ಕಲೆಕ್ಷನ್ಸ್ ಇರುತ್ತೆ. ಇದು ಕೂಡ ಸಖತ್ ಚೀಪ್ ಆಯ್ತು ದಿವ್ಯಾ. ಚೆನ್ನಾಗಿರುತ್ತೆ. ಅಲ್ಲಿ HSRಗೆ ಹೋಗಿದ್ದೆ ಫಸ್ಟ್ ನಾನು ಒಂದ್ಸಲ, ಚೆನ್ನಾಗಿತ್ತು. ಬಟ್ ನಂಗೆ ಪರವಾಗಿಲ್ಲ ಅನಿಸ್ತಪ್ಪ. ಹೌದಾ? ಸೊ ನಾವೀಗ ಮಿಮಿಸೋದಲ್ಲಿ ಸ್ವಲ್ಪ ಚೆಕ್ ಮಾಡೋಣ ಅಂತ ಬಂದೆ. ಆದರೆ ಏನು ಗೊತ್ತಾ ದಿವ್ಯಲ್ಲಿ ಅಷ್ಟು ಕಲೆಕ್ಷನ್ ಸಿಗಲ್ಲ. ನಾನೊಂದು ಪರ್ಫ್ಯೂಮ್ ಟ್ರೈ ಮಾಡಬೇಕು, ಯಾವ್ದಾದ್ರು ಬೆಸ್ಟಾಗಿರೋದು. ಸೊ ದಿವ್ಯಾ ಒಂದೇನೋ ತೊಗೊಂಡ್ಲು ಶೀಟ್ ಮಾಸ್ಕು. ನಾನು ಒಂದು ಶೀಟ್ ಮಾಸ್ಕ್ ತೊಗೊಂಡೆ. ಒಳಗಡೆ ಇದೆ ಶೀಟ್ ಮಾಸ್ಕ್ ಮತ್ತು ಒಂದು ಬುಕ್ ತೊಗೊಂಡೆ ನಾನು ಸ್ವಪ್ನದಲ್ಲಿ. Okay, how much it is? 799. Not less than that? Yes only. Okay. ಈಗ ಐಬ್ರೋ ಪ್ಯಾಲೆಟ್ ಸಿಗ್ತಿಲ್ಲ ಗೈಸ್. ಎಲ್ಲ ಕಡೆ ತುಂಬ ಕಾಸ್ಟ್ ಹೇಳ್ತಿದ್ದಾರೆ ಆಯಿತಾ. ನಾನು ಇದೊಂದು ಟಾಪ್ನ ಟ್ರಯಲ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತದೆ. ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಿ. ಹಿಂದೆಗಡೆ ದಾರ ಇದೆ ಕಟ್ಕೊಳ್ಳೋಕ್ಕೆ. ಸೊ ಪ್ಲಾನಿಂಗ್ ಟು ಬೈ. ಇದೆಷ್ಟು ಗೊತ್ತಾ? 299 rupees ಗೈಸ್ ಅಷ್ಟೇ. ಗೋಲ್ಡ್ ಆಯಿತು. ಚೆನ್ನಾಗಿದೆಯಾ ನೋಡಿ. ಎಷ್ಟು ಗ್ರಾಮ್ ಬರುತ್ತೆ ಸರ್ ಇದು? 2.7. ಆಮೇಲೆ ನೋಡ್ತೀನಿ ಒಂದು ನಿಮಿಷ. ಇದು ಎಷ್ಟು ಗ್ರಾಮ್ ಇದೆ ಇದು? ಜಾಸ್ತಿ ಇರಬೇಕು. ಯಾಕೋ ಬೆಳಗಾಕು 2 ಗ್ರಾಮ್ ಇದೆ. ಆಲ್ಮೋಸ್ಟ್ 3 ತೆಗೆದ್ಬಿಡು. ಸೊ ಗೈಸ್
ನಾನು ಕ್ವಿಕ್ಕಾಗಿ ಏನೆಲ್ಲ ತೊಗೊಂಬಂದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಇವಾಗ 1 by 1. ಸೊ ಇದು ಮ್ಯಾಕ್ಸಲ್ಲಿ ತೊಗೊಂಡೆ ಟಾಪು, ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರಲ್ವ. ಸೊ 299 ರುಪೀಸ್ ಇದು. ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದೊಂದು ತೊಗೊಂಬಂದೆ. ಒಂದೇ ಜೊತೆ ಬಟ್ಟೆ ತೊಗೊಂಡೆ, ಒಂದೇ ಟಾಪ್ ತೊಗೊಂಡಿದ್ದು, ಬೇರೆ ಏನು ತೊಗೊಂಡಿಲ್ಲ. ಸೊ ಗೋಲ್ಡ್ ಯಾವ್ದು ತೊಗೊಂಡೆ ಅಂತ ತೋರಿಸ್ಬಿಡ್ತೇನೆ. ಸೊ ಆ್ಯಕ್ಚುಲಿ ನನಗೆ ರಿಂಗ್ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಏನಪ್ಪ ಅಂದರೆ ನನಗೆ 30,000 ಏನಾಗಿತ್ತು ಅಮೌಂಟು, ಅಷ್ಟಲ್ಲೇ ತೊಗೋಬೇಕಾಗಿದೆ. ನಂಗೆ 1 ರೂಪಿ ಪೇ ಮಾಡೋಷ್ಟು ನಾನು ರೆಡಿ ಇರಲಿಲ್ಲ ಆ್ಯಸ್ ಆಫ್ ನೌ. ಅದಕ್ಕೋಸ್ಕರ ಫಸ್ಟು 1.9 ಗ್ರಾಮ್ ಇದೆ ಉಂಗುರ, ಇದನ್ನು ತೊಗೊಂಡು ಬಂದೆ. ನೋಡ್ಬೋದು ನೀವು. ಸ್ಟೋನ್ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ತುಂಬ ಜನ ಇಷ್ಟಪಟ್ರಿ ಈ ರಿಂಗನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ. ಸೊ ತುಂಬ ಎಲಿಗೆಂಟ್ ಕ್ಲಾಸಿ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಅಂತ ತುಂಬ ಹೇಳಿದ್ರು. ಹಾಗಾಗಿ ಐ ಥಾಟ್ ಇದೊಂದು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದಿದ್ದಾಯಿತು. ಇಯರಿಂಗ್ಸು ತುಂಬ ನೋಡಿದ್ವಿ. ಆ್ಯಕ್ಚುಲಿ ಏನಾಯಿತು ಅಂದರೆ, ಇಲ್ಲ ನಾನೊಂದು ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿ ಫೈನಲ್ ಅಮೌಂಟ್ ಹಾಕ್ಸಿದಾಗ ನಾನು ಎಕ್ಸ್ಟ್ರಾ 5,000 ಕೊಡಬೇಕು ಅಂತ ಬರ್ತೈತಾಯ್ತಾ. ದೆನ್ ಅದಾದಮೇಲೆ ಬೇಡ, ನಾನು ಅಷ್ಟೆಲ್ಲ ಪೇ ಮಾಡಲ್ಲ ಅಂತ ಹೇಳಿ ತುಂಬ ನೋಡಿದ್ವಿ. ನನ್ನ ಬಜೆಟಲ್ಲಿ ನನಗೆ ಸಿಕ್ಕಿದಂದರೆ ಇಯರಿಂಗ್ಸೇ. ಸ್ವಲ್ಪ ಸ್ಟೋನ್ಸ್ ಇದೆ ಇದು ಕೂಡ, ಬಟ್ ನಾನು ತುಂಬ ರೇರಾಗಿ ಬಳಸೋದು. ಆ್ಯಂಡ್ ಗೊತ್ತಿಲ್ಲ, ಕಡಿಮೆ ಬಳಸ್ತೀನಿ, ಅದಕ್ಕೋಸ್ಕರ ಜಾಸ್ತಿ ಇದು ಮಾಡಿಲ್ಲ ನಾನು. ಕಾಣಿಸ್ತಿದ್ಯಲ್ವಾ? ಸೊ ಈ ಥರದೊಂದು ತೊಗೊಂಡು ಬಂದೆ. ಆಮೇಲೆ ಓಕೆ. ಸೊ ದಿಸ್ ಇಸ್ ಮೈ 3rd ಗೋಲ್ಡ್ ಟೋಟಲ್ ತೊಗೊತಿರೋದು. ಐ ಆಮ್ ಸೋ ಹ್ಯಾಪಿ. ಸೊ 2 ಗೈಸ್. ಟೋಟಲ್ ವ್ಯಾಲ್ಯೂ ಬಂದು 29,230 ರುಪೀಸ್ ಆಯಿತು. ದಿವ್ಯಾನ್ ಕರ್ಕೊಂಡೋಗಿದ್ದೆ, ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ ಇದ್ರ ಬಗ್ಗೆ, ನನಗೆ ಅಷ್ಟು ಐಡಿಯಾ ಇಲ್ಲ. ಅದಾದಮೇಲೆ ಲಾಸ್ಟಲ್ಲಿ 770 ರುಪೀಸ್ ಮಿಕ್ಕಿದೆ. ನನಗೆ ಕ್ಯಾಶ್ ಕೊಟ್ಟರು ಅವರು. ಏನು ಮೇಡಮ್ ಗೋಲ್ಡ್ ಜೊತೆ ದುಡ್ಡು ತೊಗೊಂಡು ಹೋಗ್ತಿದ್ದೀರಾ ಅಂತ ರೇಗಿಸ್ತಾ ಇದ್ರು. ಯಾ, ದಿಸ್ ಇಸ್ ಮೈ ಗೋಲ್ಡ್ ಕತೆ. ಹೋಪ್ ನಿಮ್ಗೆ ಯಾರಿಗಾರು ಇನ್ಸ್ಪೈರ್ ಆಗಿದ್ರೆ ಹೋಗಿ ಕಟ್ಟಿ. ನೀವು ಕೂಡ 15 ಮಂತ್ಸ್ ಆದಮೇಲೆ, ಕೆಲವೊಂದು ಕಡೆ 12 ಮಂತ್ಸ್ ಇರುತ್ತೆ, ಕೆಲವೊಂದು ಕಡೆ 15 ಮಂತ್ಸ್ ಇರುತ್ತೆ. ಇಟ್ ಟೋಟಲಿ ಡಿಪೆಂಡ್ಸ್. ನನ್ನೊಂದು ಪಾರ್ಸಲ್ ಬಂದಿದೆ ಫ್ಲಿಪ್ಕಾರ್ಟಿಂದ, ಯಾವಾಗಾರು ತೋರಿಸ್ತೀನಿ. ಇದು ನಾನು ಮೊನ್ನೆ ಆಧಾರ್ ಕಾರ್ಡ್ ಕಳ್ಕೊಂಡಿದ್ದೀನಿ ಆಯಿತಾ. ಡೂಪ್ಲಿಕೇಟ್ ಕಳ್ಕೊಂಡಿದ್ದು. ಸೊ ಒರಿಜಿನಲ್ ನನ್ನ ಹತ್ರ ಇದೆ. ಯಾವುದೋ ಪಾಕೆಟಲ್ಲಿ ಇಟ್ಕೊಂಡಿದ್ದೆ, ಫೋನ್ ತೆಗಿಬೇಕಾದ್ರೆ ಬಿದ್ದೋಗಿದೆ, ಅದಕ್ಕೆ ಮತ್ತೆ ಹೋಗಿ ಲ್ಯಾಮಿನೇಷನ್ ಮಾಡಿಸ್ಕೊಂಬಂದೆ. ದಿಸ್ ಇಸ್ ದ ಅಪ್ಡೇಟ್ ಗೈಸ್. ಸೊ ಕಾಳು ನೆನೆಸಿಟ್ಟಿದ್ದೀನಿ, ಕಡಲೆಕಾಳು. ಇದು ನಾಳೆ ನೈಟಿಗೆ ಮಾಡೋಕ್ಕಂತ ಇವಾಗಲೇ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ತುಂಬ ಗಟ್ಟಿ ಇದೆ, ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ ಅನ್ನಿಸ್ತದೆ, ಅದಕ್ಕೋಸ್ಕರ ಹಾಗೆ ಎತ್ತಿಟ್ಟಿದ್ದೀನಿ. ಈ ಕಡೆ ಬಂದು ಮೊಳಕೆ ಕಾಳನ್ನ ಒಂದು 4 ವಿಜಿಲ್ ಹಾಗೆ ಕೂಗಿಸ್ತಾ ಇದ್ದೀನಿ. ಆಮೇಲೆ ಪಲ್ಯ ಮಾಡ್ಕೊಂಡು ಅದನ್ನು ಮಾತ್ರ ತಿಂತೀನಿ. ಅದೇ ಊಟ ಇವತ್ತಿಗೆ ಸಾಕು ಅಂತ ಅನಿಸಿದೆ. ಸೊ ಯಾ, ನಾನಿವಾಗ ಡಿನ್ನರ್ಗೆ ಅಂತ ಹೇಳಿ ಏನಪ್ಪ ಹುರುಳಿಕಾಳು, ಮೊಳಕೆ ಕಟ್ಟಿದ ಹುರುಳಿಕಾಳ್ದು ಪಲ್ಯ ಮಾಡ್ಕೊಂಡಿದ್ದೀನಿ. ಒಂದು 4 ವಿಜಿಲ್ ಹಾಗೆ ಕೂಗಿಸಿ. ಇದೇ ನನ್ನ ಡಿನ್ನರ್ ಇವತ್ತು. ನಾನು ಕಡಲೆ ಪೀನಟ್ ಪೌಡ್ರ್ ಮಾಡ್ಕೊಂಡಿದ್ದೆ, ಶೇಂಗಾ ಚಟ್ನಿ ಪುಡಿ, ಅದ್ರದ್ದು ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಅನ್ನಿಸ್ತದೆ ಆ್ಯಕ್ಚುಲಿ. ಇದೇ ನನ್ನ ಡಿನ್ನರ್ ಇವತ್ತಿಗೆ ಗೈಸ್.